ಸೋಂಪುರ ಎಂಬ ಹಳ್ಳಿಯಲ್ಲಿ ಶಂಕ್ರು ಎಂಬ ಒಬ್ಬ ರೈತ ವಾಸಿಸ್ತಾ ಇದ್ದ. ಅವನಿಗೆ ಸ್ವಂತದ್ದು ಜಮೀನು ಇಲ್ಲದಿದ್ದರೂ ಕೂಡ ಆ ಊರಿನ ಜಮೀನ್ದಾರನ ಜಮೀನಲ್ಲಿ ದಿನವಿಡೀ ಕೆಲಸ ಮಾಡ್ತಾ ಇದ್ದ. ಸಂಜೆ ಆಗ್ತಿದ್ದಂತೆ ಕೆಲಸನೆಲ್ಲ ಮುಗಿಸಿ ತನ್ನ ಮನೆಗೆ ಹಿಂತಿರುಗ್ತಾ ಇದ್ದ. ಶಂಕ್ರುದು ತುಂಬ ಹಳೆ ಮನೆ. ಅವನ ಕುಟುಂಬದಲ್ಲಿ ಅವರಿಬ್ಬರೇ, ಅವನು ಹಾಗೂ ಅವನ ಹೆಂಡತಿ. ಅವನ ಹೆಂಡತಿ ಸೀತಾ ಯಾವ ಕೆಲಸವನ್ನೂ ಮಾಡ್ತಾ ಇರಲಿಲ್ಲ. ಅವಳಿಗೆ ಅನಾರೋಗ್ಯದ ಸಮಸ್ಯೆ ಇತ್ತು. ಹಾಗಾಗಿ ಮನೆಯಲ್ಲೇ ಇರ್ತಾ ಇದ್ಲು. ರೀ, ಮನೆಯಲ್ಲಿ ದಿನಸಿ ಸಾಮಾನು ಎಲ್ಲ ಖಾಲಿಯಾಗಿದೆ, ಹಾಗೂ ನನ್ನ ಔಷಧಿ ಕೂಡ ತಗೋಬೇಕು. ನೀವು ಸ್ವಲ್ಪ ಯಜಮಾನ್ರ ಜೊತೆ ಹಣ ಕೇಳ್ಕೊಂಡು ಬಂದರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದ್ಲು. ಸರಿ ಸೀತಾ, ಖಂಡಿತ ಯಜಮಾನ್ರ ಮನೆಗೆ ಇವತ್ತೇ ಹೋಗಿ ಕೇಳ್ಕೊಂಡು ತಗೊಂಡು ಬರ್ತೀನಿ, ನೀನೇನೂ ಚಿಂತಿಸಬೇಡ ಅಂತ ಹೇಳಿ ಹೊರಟ ಶಂಕ್ರು ತನ್ನ ಯಜಮಾನ ರಾಮ್ಲಾಲ್ನ ಹೊಲದಲ್ಲಿ ಸಂಜೆವರೆಗೂ ದುಡಿದು ನಂತರ ಅವನ ಮನೆಗೆ ಹೋದ. ನಮಸ್ಕಾರ ಯಜಮಾನ್ರೆ, ನನಗೆ ಈ ತಿಂಗಳ ಸಂಬಳ ಸ್ವಲ್ಪ ಮುಂಚಿತವಾಗಿಯೇ ಬೇಕಿತ್ತು, ಸಿಗಬಹುದಾ ಯಜಮಾನ್ರೆ ಅಂತ ಕೇಳ್ದ. ಖಂಡಿತ ಸಿಗುತ್ತೆ ಶಂಕ್ರು, ಆದರೆ ನನಗೀಗ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ನಾಳೆ ಬಾ, ಖಂಡಿತ ಕೊಡ್ತೀನಿ ಅಂದ. ಮನೆಗೆ ಬಂದ ಶಂಕ್ರು ತನ್ನ ಹೆಂಡತಿ ಸೀತಾಳ ಬಳಿ ಕೂಡ ಇದನ್ನೇ ಹೇಳ್ದ. ಅವಳು ಕೂಡ ಅದಕ್ಕೆ ಸರಿ ಅಂತ ಅಂದ್ಲು. ಮರುದಿನ ಬೆಳಿಗ್ಗೆ, ಲೇ ಕಮಲಾ, ನಾನು ಇಲ್ಲೇ ಮೇಜಿನ ಮೇಲೆ ಹಣನ ಇಟ್ಟಿದ್ದೆ, ನೀನೇನಾದರೂ ತೆಗ್ದಿಯಾ? ಇಲ್ಲ ರೀ, ನಾನು ತೆಗೀಲಿಲ್ಲ, ನಾನು ಬೇಕಾದರೆ ನಿಮ್ಮ ಜೊತೆನೇ ಕೇಳಿ ತಗೊಳ್ತೀನಿ. ಅಲ್ಲದೆ ನನಗೆ ಹಣದ ಅವಶ್ಯಕತೆ ಏನಿದೆ? ನಿನ್ನೆ ಬೇರೆ ಶಂಕ್ರು ಬಂದಿದ್ದ, ಹಣ ಬೇಕು ಅಂತ ಕೇಳ್ದ. ನಾನೇ ನಾಳೆ ಕೊಡ್ತೀನಿ ಅಂತ ಅಂದೆ. ಅವನ್ನ ಬಿಟ್ಟು ಯಾರೂ ಬಂದಿಲ್ಲ, ಅವನೇನಾದರೂ ತಗೊಂಡ? ಅವನಿಗೇನೋ ಹಣದ ಅವಶ್ಯಕತೆ ಇತ್ತು ಅನಿಸುತ್ತೆ ರೀ, ಖಂಡಿತ ಅವನೇ ತಗೊಂಡಿರ್ತಾನೆ. ಅವನಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು. ಮರುದಿನಾನೇ ಸೋಂಪುರದ ಶಂಕ್ರು ಮನೆ ಹತ್ರಕ್ಕೆ ಪೊಲೀಸ್ ವಾಹನ ಬಂತು. ಶಂಕ್ರುನ ಮನೆಯಲ್ಲಿ ಅವನ ಹೆಂಡತಿಯನ್ನು ವಿಚಾರಿಸಿದ್ರು. ಅವನು ಹೊಲದಲ್ಲಿ ಕೆಲಸ ಮಾಡ್ತಿರೋದು ತಿಳಿದು ಹೊಲಕ್ಕೆ ಹೋಗಿ ಶಂಕ್ರುನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋದರು. ಪಾಪ ಶಂಕ್ರು ಯಾವ ತಪ್ಪನ್ನು ಕೂಡ ಮಾಡಿರಲಿಲ್ಲ. ಅವನು ಪ್ರಾಮಾಣಿಕ ವ್ಯಕ್ತಿ, ಆದರೆ ಅವನ ಮಾತನ್ನು ಯಾರೂ ನಂಬೋಕೆ ರೆಡಿ ಇಲ್ಲ. ನೋಡ್ ಶಂಕ್ರು, ನೀನು ಕದ್ದಿದ್ರೆ ತಪ್ಪನ್ನು ಒಪ್ಕೋ, ನಿನ್ನ ಶಿಕ್ಷೆ ಸ್ವಲ್ಪ ಕಡಿಮೆ ಆಗುತ್ತೆ. ಇಲ್ಲ ಅಂದರೆ ನಿನಗೆ ಶಿಕ್ಷೆ ಆಗೋದನ್ನ ಯಾರ ಕೈಯಿಂದಲೂ ಕೂಡ ತಪ್ಪಿಸೋಕ್ಕಾಗಲ್ಲ. ಇಲ್ಲ ಸರ್, ನಾನು ಯಾವ ಹಣನೂ ಕದ್ದಿಲ್ಲ, ಅವತ್ತು ಯಜಮಾನ್ರ ಮನೆಗೆ ಹೋಗಿದ್ದು ನಿಜ, ಆದರೆ ನಾನು ಯಾವ ಹಣನೂ ಕದ್ದಿಲ್ಲ ಸರ್ ಅಂತ ಶಂಕ್ರು ಹೇಳ್ದ. ಈ ಕಡೆ ಸೀತಾ ಗಂಡನ ಹೇಗಾದರೂ ಬಿಡಿಸ್ಬೇಕು ಅಂತ ಪರದಾಡ್ತಾ ಇದ್ಲು. ಯಜಮಾನ್ರೆ, ನನ್ನ ಗಂಡ ಯಾವ ತಪ್ಪನ್ನು ಮಾಡಿಲ್ಲ, ಅವರು ತುಂಬ ಪ್ರಾಮಾಣಿಕ ವ್ಯಕ್ತಿ, ಎಷ್ಟು ವರ್ಷದಿಂದ ನಿಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ, ದಯವಿಟ್ಟು ಅವ್ರನ್ನ ಬಿಡಿಸಿ ಯಜಮಾನ್ರೆ ಅಂತ ಕೇಳ್ಕೊಂಡ್ಲು. ನಿನ್ನ ಗಂಡ ತುಂಬ ವರ್ಷದಿಂದ ನಮ್ಮ ಮನೆಯಲ್ಲೇ ಕೆಲಸ ಮಾಡ್ತಿದ್ದಾನೆ, ಆದರೆ ಹಣದ ಅನಿವಾರ್ಯತೆ ಯಾರನ್ನು ಹೇಗೆ ಬೇಕಾದರೂ ಆಡಿಸುತ್ತೆ ಅಂತ ಯಜಮಾನ ಹೇಳ್ದ. ಇದಾದ ಸ್ವಲ್ಪ ದಿನಕ್ಕೆ ಪಟ್ಟಣಕ್ಕೆ ತಿರುಗಾಡಲು ಹೋಗಿದ್ದಂತಹ ಯಜಮಾನನ ಮಗ ಊರಿಗೆ ಬಂದ. ಮನೆಗೆ ಬಂದ ಅವನಿಗೆ ಮನೆಯಲ್ಲಿ ತಾನಿಲ್ಲದಾಗ ನಡೆದ ಅಚಾತುರ್ಯದ ಬಗ್ಗೆ ಅರಿವಾಯಿತು. ಒಂದು ಕೂಡಲೇ ಅವನು ಅಪ್ಪನ ಕರ್ಕೊಂಡು ಜೈಲಿಗೆ ಹೋದ. ನನ್ನ ಕ್ಷಮಿಸ್ಬಿಡು ಶಂಕ್ರು, ಅಪ್ಪ, ಆ ಹಣನ ನಾನೇ ತಗೊಂಡಿದ್ದು, ನೀವವತ್ತು ಮನೇಲಿ ಇರಲಿಲ್ಲ, ಅಮ್ಮ ಕೂಡ ಇರಲಿಲ್ಲ, ನಿಮಗೆ ಗೊತ್ತಾಗಬಹುದು, ಇಲ್ಲಾಂದರೆ ಬಂದಮೇಲೆ ನಾನೇ ಹೇಳ್ಬೋದು ಅಂತ ನಾನು ಅಂದ್ಕೊಂಡೆ, ಆದರೆ ಈಗೆಲ್ಲ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ಶಂಕ್ರು ತುಂಬ ಪ್ರಾಮಾಣಿಕ ವ್ಯಕ್ತಿ, ಅವನು ಯಾವ ತಪ್ಪನ್ನು ಮಾಡಿಲ್ಲ, ಆ ಹಣ ನಾನೇ ತಗೊಂಡಿದ್ದು, ದಯವಿಟ್ಟು ಶಂಕ್ರುನ ಬಿಟ್ಬಿಡಿ ಅಂತ ಯಜಮಾನನ ಮಗ ಪೊಲೀಸ್ ಸ್ಟೇಷನಲ್ಲಿ ಒಪ್ಕೊಂಡ. ಯಜಮಾನನಿಗೂ ಕೂಡ ತನ್ನ ಮೂರ್ಖತನದ ಬಗ್ಗೆ ತನಗೆ ನಾಚಿಕೆ ಆಯಿತು. ಅವನು ಕೂಡ ಶಂಕ್ರುನ ಬಳಿಯಲ್ಲಿ ಕ್ಷಮೆಯನ್ನು ಕೇಳ್ದ. ಕೊನೆಗೂ ಶಂಕ್ರುನ ಪ್ರಾಮಾಣಿಕತೆಗೆ ಜಯ ಸಿಕ್ತು. ಅಂದಿನಿಂದ ಶಂಕ್ರು ಆ ಊರಲ್ಲಿ ಪ್ರಾಮಾಣಿಕತೆಗೆ ಹೆಸರುವಾಸಿಯಾದ. ಅವನ ಹೆಂಡತಿ ಜೊತೆ ಸಂತೋಷದಿಂದ ವಾಸಿಸತೊಡಗಿದ.